ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ನಾಗಮಂಗಲ ಕನ್ನಡ ಲಾಗ್ಸ್. ಇವತ್ತೇನು ಇಷ್ಟು ಬೇಗ ಎದ್ದು ಬಾಗಿಲೆಲ್ಲ ತೊಳಿತಿದ್ದೀರಾ ಅಂತ ಅಂದ್ಕೊತಿದ್ದೀರಾ? ಹೌದು, ಇವತ್ತು ಸ್ಪೆಷಲ್ ಡೇ ನನಗೆ. ಅದು 3 ಮಂತಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಅದು ಕೂಡಿ ಬಂದಿದೆ ಅಂತಲೇ ಅನ್ಬೋದು. ಅದು ಎಲ್ಲಿಗೆ ಅಂತ ಅಂದರೆ ತವರೆಕೆರೆ ಹತ್ತಿರ ಇರೋ ಹೊನ್ನಾವ ರಾಘವೇಂದ್ರ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇಷ್ಟು ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಬಾಗಿಲೆಲ್ಲ ತೊಳೆದು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಆಲೇ ಟೈಮ್ ಆಗಿಬಿಟ್ಟಿದೆ. ಇವತ್ತು ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟೇ 5 ಗಂಟೆಗೆ ಎದ್ವಿ. ಹಾಗೆ ನನ್ನ ಮಗನಿಗೂ ಕೂಡ ಹುಷಾರಿರಲಿಲ್ಲ ನಿನ್ನೆ. ಅದಕ್ಕೋಸ್ಕರನೇ ನಾನೇ ಎದ್ದು ಬೇಗ ಪೂಜೆ ಮಾಡಿಬಿಟ್ಟು ಅವನಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಬೇಗ ಕೆಲಸ ಕೂಡ ಮುಗಿಸ್ದೆ ನಾನು. ಇವತ್ತಂತೂ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. 3 ಮಂತಿಂದ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅದೇನೋ ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಅದಕ್ಕೋಸ್ಕರನೇ ಹೋಗ್ತಿದ್ದೀವಿ. ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಹಾಗೆ ಮನೇಲಿ ಏನು ಮಾಡಿರಲಿಲ್ಲ ನಾವು, ಕಾಫಿ ಟೀ ಟಿಫನ್ ಏನೂ. ಹಾಗೆ ಔಟ್ಸೈಡ್ ತಿನ್ನೋಣ ಅಂತ ಹೊರಟ್ವಿ. ನಾವು ರೆಡಿಯಾಗಿ 1/4 ಗಂಟೆನೂ ಆಗಿಲ್ಲ ಹೊರಟು. ಆವಾಗಲೇ ನಂಗೆ ಆಲೇ ಹೊಟ್ಟೆ ಹಸಿತೈತೆ ಅಂತ ನನ್ನ ಮಗ ಕೇಳ್ತಾ ಇದ್ದ. ಅಂದವೇ ಹೋಗ್ಬೇಕಾದ್ರೇ ಹೋಟೆಲ್ ಸಿಕ್ತು. ಅಲ್ಲೇ ಕಾಫಿ ಕುಟ್ಕೊಂಡು ಅವನಿಗೆ ಮಸಾಲೆ ದೋಸೆ ತಿನ್ನಿಸ್ಕೊಂಡು ಹೋದ್ವಿ. ಇನ್ನು ಅಲ್ಲೆಲ್ಲ ದರ್ಶನ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಫೈನಲಿ ರೀಚ್ ಆದ್ವಿ ನಾವು ಹೊನ್ನಾವ ರಾಘವೇಂದ್ರ ಟೆಂಪಲ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇನ್ನೂ ಅವರು ಕಟ್ತಾನೇ ಇದ್ದಾರೆ. ಆದರೂ ಏನೋ ಒಂಥರ ಖುಷಿ ಆಗುತ್ತೆ ಅಲ್ಲಿಗೆ ಹೋದರೆ ಸಾಕು. ನಾವು ದರ್ಶನ ಮಾಡೋಕ್ಕೆ ಹೋದಾಗ ಇನ್ನೂ ಅಭಿಷೇಕ ಇನ್ನೂ ನಡೀತಾನೆ ಇತ್ತು. ನಾವು ಹಾಗೆ ಕಾಯಿ ಕಟ್ಟಿರೋದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆ ಪ್ರಸಾದ ಕೂಡ ಅಲ್ಲೇ ಅನ್ನ ಸಾಂಬಾರು ಮತ್ತು ಸ್ವೀಟ್ ಪೊಂಗಲಿನ ಕೊಟ್ಟಿದ್ದರು. ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ನಾವು. ಅಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಕಾಯಿ ಕಟ್ಟೋದಂತೂ ತುಂಬಾ ಅಲ್ಲಿ ಒಳ್ಳೆಯದಾಗುತ್ತೆ. ಕಾಯಿ ಕಟ್ಟರೆ ಅದು 21 ವಾರ ಕಾಯಿ ಕಟ್ಟರಂತೂ ಇನ್ನೂ ನಾವೇನು ಅಂದ್ಕೊತೀವಿ ಅದಂತೂ ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲಿಂದ ಕಲ್ಪವೃಕ್ಷ ಕಾಮಧೇನು ರಾಘವೇಂದ್ರ ಟೆಂಪಲ್ಗೂ ಕೂಡ ಹೋದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ಮಾತ್ರ. ಹಾಗೆ ವಿಡಿಯೋ ಮಾಡಿಕೊಂಡು ಒಳಗಡೆ ಹೋದ್ವಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂದ್ಕೊಂಡು ತುಪ್ಪದ ದೀಪ ಹಚ್ಚೋಣ ಅಂತ ಟಿಕೆಟ್ ತೊಗೊಂಡ್ವಿ. ಹಾಗೆ ಪೂಜೆ ಮಾಡಿಬಿಟ್ಟು ಮುಂದೆ ಬಂದರೆ ವಿಡಿಯೋ ಆ್ಯಂಡ್ ಫೋಟೋ ಏನೂ ತೆಗಿಯೋಂಗಿಲ್ಲ ಅಲ್ಲಿ. ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಹಂಗಾದ್ರೂ. ಹಾಗೆ ಅಕ್ಷತೆ ಇಸ್ಕೊಂಡು ಮುಂದೆ ಬಂದು ನನ್ನ ಮಗನೂ ಕೂಡ ಅಕ್ಷತೆ ಇಸ್ಕೊಂಡ. ಹಾಗೆ ಅಲ್ಲೇ ಒಂದು 10 ನಿಮಿಷ ಕೂತಿದ್ದು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೋಡಿ ಅಲ್ಲಿ ಈಚೆ ಬಂದು ರಾಘವೇಂದ್ರ ಸ್ವಾಮಿದು ಸ್ಟ್ಯಾಚು ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಹೊನ್ನಾವ ದೇವಸ್ಥಾನದ ಹತ್ರ ಪಿಂಗಾಣಿ ಥರ ಈ ಥರ ಮಾರ್ತಾಯಿದ್ರು. ನಮ್ಮನೆ ಇರಲಿಲ್ಲ ಅನ್ನೋದಕ್ಕೋಸ್ಕರ ತೊಗೊಂಡೆ ಅದನ್ನು. ತುಂಬಾ ಚೆನ್ನಾಗಿತ್ತು. ಒಂಥರ ಕಾಫಿ ಮಾಡ್ಕೊಂಡು ಕುಡಿತೀವಲ್ಲ ಆ ಥರ ಡಿಸೈನ್ ಇತ್ತು. ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ. ನನ್ನ ಮಗ ಈ ಬಬಲ್ಸ್ ಬರೋದೆಲ್ಲ ತೊಗೊಂಡಿದ್ದಾನೆ. ಹಾಗೆ ಚಿಕ್ಕ ಮಕ್ಳದೆಲ್ಲ ಅವಾಗೆಲ್ಲ ತೊಗೊತಿದ್ದಿಲ್ವಲ್ಲ, ಒಂಥರ ಫೋನ್ ಥರ ಆ ಥರನೂ ಕೂಡ ತೊಗೊಂಡು ಬಂದವನು. ಆ ಚಿಕ್ಕ ಮಕ್ಕಳು ಆಡೋದಕ್ಕಿಂತ ನಾವು ಆಡಿದ್ರೇ ಖುಷಿ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.